ಕಲ್ಯಾಣ ಕರ್ನಾಟಕದ ಕೊಪ್ಪಳದಲ್ಲಿ ಕಾಳಗ ಬಿರುಸು ಪಡಿತಾ ಇದೆ. ಲಿಂಗಾಯತ ಮತ್ತು ಅಹಿಂದ ಮತಗಳೇ ನಿರ್ಣಾಯಕ ಆಗಿರೋ ಕ್ಷೇತ್ರದಲ್ಲಿ ಬಿಜೆಪಿ ದಶಕದಿಂದ ಬೆನ್ನೆಲುಬಾಗಿದ್ದ ಕರಡಿ ಸಂಗಣ್ಣ ಟಿಕೆಟ್ ಕಟ್ ಆಗಿದ್ರಿಂದ ಸಿಟ್ಟಾಗಿ ಕಾಂಗ್ರೆಸ್ ಸೇರಿದ್ದಾರೆ. ಈ ಮೂಲಕ ಜಾತಿ ಸಮೀಕರಣವೂ ಬದಲಾಗಿದೆ. ಇನ್ನು ಕಾಂಗ್ರೆಸ್ ಸೇರ್ಪಡೆ ಬೆನ್ನಲ್ಲೇ ಬಿಜೆಪಿ ವಿರುದ್ಧ ಕರಡಿ ಸಂಗಣ್ಣ ಕೆರಳಿ ನಿಂತಿದ್ದಾರೆ. ಆ ಕುಟುಂಬದಲ್ಲಿ ಆ ಸೌಜನ್ಯತೆ ಇಲ್ಲ ಅಂತ ನನಗನ್ಸುತ್ತೆ. ಪಾರ್ಟಿ ಯಾವ ಕಾರಣಕ್ಕೆ ಬಿಟ್ಟಿದ್ದೇನೆ ಅಂದರೆ ನನ್ನ ಸ್ವಾಭಿಮಾನದ ಧಕ್ಕೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕನ್ನೋ ನನ್ನ ಇಚ್ಛೆ ಇದೆ. ನಾನು ಎಲ್ಲೂ ಹೋಗಲ್ಲ ಅಂತ. ಕೊಪ್ಪಳದಲ್ಲಿ ಕಾಂಗ್ರೆಸ್ಗೆ ನವಶಕ್ತಿ ಬಂದಿದೆ. ದಶಕಗಳಿಂದ ಹಿಟ್ನಾಳ್ ವರ್ಸಸ್ ಕರಡಿ ಸಂಗಣ್ಣ ಅಂತಿದ್ದ ಜಿಲ್ಲೆಯಲ್ಲಿ ಈಗ ಎರಡು ಶಕ್ತಿಗಳ ಸಂಗಮವಾಗಿದೆ. 3 ಜಿಲ್ಲೆಗಳನ್ನ ಹಂಚಿಕೊಂಡಿರುವ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯಲ್ಲಿ 6ರಲ್ಲಿ ಕಾಂಗ್ರೆಸ್, ಬಿಜೆಪಿ 2 ವಿಧಾನಸಭೆ ಕ್ಷೇತ್ರಗಳಲ್ಲಿದೆ. ಸದ್ಯ ಹಿಟ್ನಾಳ್ರನ್ನ ಹಿಟ್ಔಟ್ ಮಾಡಿದ ಬಿಜೆಪಿ ಹೊಸ ಅಭ್ಯರ್ಥಿ ಕಣಕ್ಕಿಳಿಸಿ ಪ್ರಯೋಗಕ್ಕಿಳಿದಿದೆ. ಈ ಪ್ರಯೋಗವೇ ಬಿಜೆಪಿಯನ್ನ ಇಕ್ಕಟ್ಟಿಗೆ ತಳ್ಳಿದೆ. ಬಿಜೆಪಿ ಪರಿಕರಗಳನ್ನ ಹೊರಹಾಕಿದ ಸಂಗಣ್ಣ ಕರಡಿ. ದಶಕದಿಂದ ಕಳೆಗುಂದಿದ್ದ ಕಾಂಗ್ರೆಸ್ಗೆ ಸಂಗಣ್ಣ ಶಕ್ತಿ. ಹಾಲಿ ಬಿಜೆಪಿ ಸಂಸದ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಯಿಂದ ಕೊಪ್ಪಳ ಬಿಜೆಪಿ ಟೆನ್ಷನ್ ಆಗಿದೆ. ಮನ ಬದಲಾದ ಬಳಿಕ ಮನೆ ಬದಲಾಗೋದೇ ಇರುತ್ತಾ? ಹಾಗೆ ಸಂಗಣ್ಣ ನಿವಾಸ ಸಹ ಬದಲಾಗಿದೆ. ಕಾಂಗ್ರೆಸ್ ಸೇರ್ಪಡೆ ಬೆನ್ನಲ್ಲೇ ಸಂಗಣ್ಣ ಮನೆ ವಾತಾವರಣ ಬದಲಾಗಿದೆ. ಮನೆಯಲ್ಲಿದ್ದ ಬಿಜೆಪಿ ಬಾವುಟ ಬಂಟಿಂಗ್ಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ದಶಕದಿಂದ ಬಿಜೆಪಿ ಬಾವುಟ ಹಿಡಿದು ಸಂಸದರಾಗಿದ್ದ ಕರಡಿ ಸಂಗಣ್ಣ ಇಂದಿನಿಂದ ಕಾಂಗ್ರೆಸ್ ಪತಾಕೆ ಹೊತ್ತಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಕರಡಿ ಸಂಗಣ್ಣ ಬಿಜೆಪಿ ತೊರೆದು ಬಂದಿದ್ದಕ್ಕೆ ಕಾರಣಗಳ ಪಟ್ಟಿ ಕೊಟ್ಟಿದ್ದಾರೆ. ಪಾರ್ಟಿ ಅಂದ್ರೆ ಕುಟುಂಬದಂತೆ ನಡೆದುಕೋಬೇಕು, ಆದ್ರೆ ಬಿಜೆಪಿಯಲ್ಲಿ ಆ ವಾತಾವರಣ ಕಾಣ್ತಿಲ್ಲ ಅಂದ್ರು. ಟಿಕೆಟ್ ಸಿಗೋದು ಬಿಡೋದು ಬೇರೆ ವಿಚಾರ, ಆದ್ರೆ ನಾನು ಈ ಭಾಗದಲ್ಲಿ ಪಕ್ಷ ಸಂಘಟನೆ ಮಾಡಿದ್ದೇನೆ. ಸೌಜನ್ಯಕ್ಕಾದ್ರೂ ಟಿಕೆಟ್ ಬಗ್ಗೆ ಮಾತನಾಡಲಿಲ್ಲ ಅಂತ ನೋವು ತೋಡ್ಕೊಂಡ್ರು. ಸಹಜವಾಗಿ ಇದು ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ಆಕ್ರೋಶಿತರಾದ್ರು. ಈಗ ಟಿಕೆಟ್ ಸಿಗೋದು ಅಥವಾ ಸಿಗದೇ ಇರೋದು ಅದು ಬಹಳ ಇಂಪಾರ್ಟೆಂಟ್ ಅಲ್ಲ. ಒಂದು ಕುಟುಂಬದಲ್ಲಿ ಈಗ ಒಂದು ಪಾರ್ಟಿ ಅಂದರೆ ಒಂದು ಕುಟುಂಬ ಅಂತ ಟ್ರೀಟ್ ಮಾಡಬೇಕು. ಆ ಕುಟುಂಬದಲ್ಲಿ ಆ ಸೌಜನ್ಯತೆ ಇಲ್ಲ ಅಂತ ನನಗನ್ಸುತ್ತೆ. ಪಾರ್ಟಿ ಯಾವ ಕಾರಣಕ್ಕೆ ಬಿಟ್ಟಿದ್ದೇನೆ ಅಂದರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು. ನನಗೇನು ಗುತ್ತಿಗೆ ಅಂತಲ್ಲ, ಕ್ಯಾಂಡಿಡೇಟ್ ನಾನೇ ಆಗ್ಬೇಕಂತಲ್ಲ, ಕನಿಷ್ಠ ಸೌಜನ್ಯತೆ ಇಲ್ಲದಂಥ ಒಂದು ಏನಂದ್ರೆ ನಾಯಕರ ನಡವಳಿಕೆ ಕೂಡ ನನಗೆ ಪಾರ್ಟಿ ಬಿಡಲಿಕ್ಕೆ ಕಾರಣ ಆಗಿದೆ. ಇನ್ನು ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಜೊತೆ ಸಾಕಷ್ಟು ಮಾತುಕತೆ ನಡೆಸಿದ್ದೆ, ಆದ್ರೂ ಅವರು ನಮ್ಮ ಮಾತು ಕೇಳಲಿಲ್ಲ. ಕರಡಿ ಸಂಗಣ್ಣ ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹಾರೈಸಿದ್ರು. ಏನಾಗಿದ್ದು ಸರಿನೋ ತಪ್ಪೋ ಮತ್ತೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಅವ್ರು 10 ಸರ್ತಿ ಹೇಳಿದರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕನ್ನೋ ನನ್ನ ಇಚ್ಛೆ ಇದೆ. ನಾನು ಎಲ್ಲೂ ಹೋಗಲ್ಲ ಅಂತ. ಆದರೂ ಹೋಗಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಒಟ್ಟಾರೆ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಯಿಂದ ಬಿಜೆಪಿಗೆ ದೊಡ್ಡ ಆಘಾತ ತಂದಿದೆ. ಹ್ಯಾಟ್ರಿಕ್ ಕನಸಿನಲ್ಲಿದ್ದ ಸಂಗಣ್ಣಗೆ ಇತಿಹಾಸ ರಚಿಸುವ ಅವಕಾಶ ಸಿಗಲಿಲ್ಲ. ಈ ಮೂಲಕ ಕೊಪ್ಪಳದಲ್ಲಿ 6 ಸಂಸದರಿಗೆ ಹ್ಯಾಟ್ರಿಕ್ ಅವಕಾಶವಿದ್ರೂ ರಾಜಕೀಯ ಪರಿಸ್ಥಿತಿಯಿಂದ ಸಾಧ್ಯವಾಗಲಿಲ್ಲ. ಇಡೀ ದೇಶ ಕಾಂಗ್ರೆಸ್ ಅಲೆಯತ್ತ ವಾಲಿದ್ದ 1952ರಲ್ಲೇ ಪಕ್ಷೇತರರಿಗೆ ಮಣೆ ಹಾಕಿ ಪ್ರಜ್ಞಾವಂತಿಕೆ ಮೆರೆದಿತ್ತು. ಈಗಲೂ ಅಂಥದ್ದೇ ಅಲೆ ವಿರುದ್ಧ ಕೊಪ್ಪಳ ಕ್ಷೇತ್ರ ಹುಟ್ಟುಹಾಕುತ್ತಾ ಕಾದ್ ನೋಡಬೇಕು. ರಾಜು, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.